ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ಇದು ಅಮ್ಮ ಕೊಟ್ಟಿರೋ ಹಣ್ಣುಗಳು, ನೀನು ಕೊಟ್ಟು ಹೋಗೋಣ ಅಂತ ಬಂದೆ. ನಮ್ಮ ಅಮ್ಮನ ಪ್ರೀತಿನೇ ನನ್ನಿಂದ ದೂರ ಮಾಡಿ ಈಗ ಅವ್ರು ಕೊಟ್ಟಿದ್ದು ಅಂತ ಈ ಹಣ್ಣುಗಳನ್ನ ತೊಗೊಂಡು ಬಂದಿದ್ಯಾ? ನಾನು ನಿನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ನಿನಗೆ ಬೆನ್ನಿಂದ ಚೂರಿ ಹಾಕೋ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ದೀಪಿಕಾ, ಅಮ್ಮ ನನ್ನನ್ನು ಪ್ರೀತಿಯಿಂದ ಮಾತಾಡ್ಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಈ ರೀತಿ ಹೇಳ್ತಿರೋದು ಸರಿಯಲ್ಲ. ಬರೀ ಅದು ಒಂದೇ ಕಾರಣಕ್ಕೆ ನಾನು ಹೀಗೆ ಹೇಳ್ತಿಲ್ಲ. ನನ್ನ ಕಾಣೋ ಕನಸುಗಳಿಗೆ ಅಡ್ಡಿ ಆಗ್ತಿರೋದು ನೀನು. ನಾನು ಅಭಿ ಮನೆ ಬಿಟ್ಟು ದೂರ ಹೋಗಿ ನೆಮ್ಮದಿಯಾಗಿರಬೇಕು ಅಂದ್ಕೊಂಡ್ರೆ ಅದಕ್ಕೂ ಕಲ್ಲು ಹಾಕ್ತವಳು ನೀನು. ಅಷ್ಟು ಸಾಲದು ಅಂತ ಈಗ ನನ್ನ ಅಮ್ಮನ್ನ ನನ್ನಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಯಾ? ಇಷ್ಟೆಲ್ಲ ಆದರೂ ಈ ಮನೆಯವ್ರ ಕಣ್ಣಿಗೆ ನೀನು ಒಳ್ಳೊಳಾಗೆ ಕಾಣ್ತೀಯ. ಎಲ್ರೂ ಹಾಗೆ ಮೋಡಿ ಮಾಡಿದ್ಯಲ್ಲ? ದೀಪಿಕಾ, ನಾಟಕ ಆಡಿ ಅತಿ ವಿನಯ ತೋರಿಸಿ ಮಾತ್ಗೂ ಎಲ್ಲರನ್ನೂ ಹೊಗಳ್ತಾ ಕೈಯೋ ಕಾಲೋ ಹಿಡಿದು ಒಳ್ಳೆಯವಳು ಅನ್ಸ್ಕೋಬೋದು ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಎಲ್ಲರೂ ಬಾಯಿ ಮಾತಿಗೆ ಒಳ್ಳೆಯವಳು ಅಂತ ಹೇಳ್ಬೋದಷ್ಟೆ, ಆದರೆ ಎಲ್ರಿಗೂ ನಿಜವಾದ ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ವ್ಯತ್ಯಾಸ ಗೊತ್ತಾಗ್ತಾನೇ ಇರುತ್ತೆ. ಈ ಮನೇಲಿ ಎಲ್ಲರೂ ನನ್ನನ್ನು ಹೊಗಳಬೇಕು ಅನ್ನೋ ಆಸೆ ಇಲ್ಲ, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಅನ್ನೋ ಆಸೆ ಇದೆ. ಎಲ್ಲರೂ ಮೆಚ್ಚಿಸ್ಬೇಕು ಅಂತ ನಾನೇನು ಮಾಡ್ತಿಲ್ಲ, ಆದರೆ ಎಲ್ಲರೂ ಮೆಚ್ಕೋತಿದ್ದಾರಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ. ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂದರೆ ಇವತ್ತಲ್ದಿದ್ರೂ ಯಾವತ್ತಾದರೂ ಒಂದಿನ ನಾವೇನು ಅನ್ನೋದು ಇಡೀ ಪ್ರಪಂಚಕ್ಕೆ ಅರ್ಥ ಆಗುತ್ತೆ. ಆಗ ಇಡೀ ಪ್ರಪಂಚನೇ ನಮ್ಮನ್ನು ಪ್ರೀತಿಸೋಕೆ ಶುರು ಮಾಡುತ್ತೆ. ವಾಟ್ ಯು ಮೀನ್? ನನ್ನ ಮನಸ್ಸಲ್ಲಿ ಕಲ್ಮಶ ಇದೆ ಅಂತನಾ? ನೀನು ಹೇಳ್ತಿರೋದು ಅದೇ ಅಲ್ವಾ ದೀಪಿಕಾ? ಮನೆ ಒಡಿಬೇಕು ಅಂದ್ಕೊಂಡಿರೋದು, ಅಣ್ಣ ತಮ್ಮ ದೂರ ಆಗಲಿ ಅಂದ್ಕೊಂಡಿರೋದು ಕಲ್ಮಶನೇ ಅಲ್ವಾ? ಇನ್ನಾದರೂ ಬದಲಾಗು. ಈ ಮನೆಗೆ ಸೊಸೆಯರಾಗಿ ಬಂದಿರೋದು ನಮ್ಮ ಅದೃಷ್ಟ. ಅದನ್ನು ಅರ್ಥ ಮಾಡಿಕೊಂಡು ಮನೆಯವ್ರು ತೋರಿಸೋ ಪ್ರೀತಿನ ಅನುಭವಿಸ್ಬೇಕು. ಅದರಲ್ಲಿರೋ ಆನಂದನೇ ಬೇರೆ. ಬೇಕಾಗಿಲ್ಲ, ನನಗದ್ಯಾವುದು ಬೇಕಾಗಿಲ್ಲ. ನನ್ನ ಖುಷಿ ಏನು ಅಂತ ನನಗೆ ಗೊತ್ತು. ನಾನು ಹೇಗೆ ಬದುಕಬೇಕು ಅನ್ನೋದು ನನಗೆ ಗೊತ್ತು. ಹೊರಟೋಗಿಲ್ಲಿಂದ ಆಚೆ, ಹೊರಟೋಗು ಅಂದೆ. ವಾಟ್ ಇಸ್ ದಿಸ್ ದೀಪಿಕಾ? ಅದಕ್ಕೆ ಏನು ಮಾಡಿದ್ರು ಅಂತ ಈ ರೀತಿ ತಳ್ತಾ ಇದೆಯಾ? ಅಯ್ಯೋ ಅಭಿ, ಏನು ಹೇಳ್ತಿದ್ಯಾ ನೀನು? ನಾನು ಪೂರ್ಣಿಯಕ್ಕನ್ನ ತಳ್ದೆ ಅನ್ಕೊಂಡ್ಯಾ? ಮೇಲೆ ಅಲ್ಲಿ ಇತ್ತು, ಅದೆಲ್ಲ ಅವ್ರ ಮೇಲೆ ಬೀಳುತ್ತೆ ಅಂತ ತಳ್ದೆ ಅಷ್ಟೆ. ಬೇಕಿದ್ರೆ ಪೂರ್ಣಿಯಕ್ಕನ್ನ ಕೇಳು. ಹೌದು ಅಭಿ, ದೀಪಿಕಾ ಯಾಕೆ ನನ್ನ ತಳ್ತಾಳೆ? ಅವಳಿಗೆ ಹಣ್ಣು ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಹೊರಡುವಾಗ ಬಾಗಿಲ ಮೇಲೆ ಅವಳ ಕಣ್ಣಿಗೆ ಹಲ್ಲಿ ಕಾಣಿಸ್ತು, ಅದಕ್ಕೆ ಅವಳು ನನ್ನ ಸೇವ್ ಮಾಡಿದ್ಲ ಅಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.